6 ಎಳೆ ಸಿಲ್ಕ್ ಥ್ರೆಡ್ನ ತಗೊಂಡಿದ್ದೇನೆ. ಥ್ರೆಡ್ನ ಕ್ಲೋತ್ನ ಬ್ಯಾಕ್ ಸೈಡಲ್ಲಿ ಇಟ್ಕೊಂಡು ಕ್ರೋಶದಿಂದ ಹೊರಗೆ ತೆಗಿಬೇಕು. ಕ್ರೋಶದಿಂದ ಈ ರೀತಿ ತೆಗಿಬೇಕು. ಮತ್ತು ಈ ರೀತಿ ಒಂದು ಲಾಕ್ನ ಹಾಕ್ಕೊಳ್ಬೇಕು. ಮತ್ತು 2 ಚೈನ್ನ ತಗೊಳ್ಬೇಕು. ಥ್ರೆಡ್ನ ಕ್ರೋಶಕ್ಕೆ ಸುತ್ತಕೊಂಡು ಈ ಚೈನ್ ತಗೊಂಡಿರೋದಲ್ಲ ಅದರ ಪಕ್ಕಕ್ಕೆ ಒಂದು ಕಂಬನ ಮಾಡ್ಕೊಳ್ಬೇಕು. ಥ್ರೆಡ್ನ ತೆಗೆದು ಎರಡಕ್ಕೊಂದು ಕ್ರೋಶ ಥ್ರೆಡ್ನ ತಗೊಂಡು ಕಂಬನ ಹಾಕ್ಕೊಂಡಿದ್ದೀವಲ್ಲ ಅದರ ಪಕ್ಕದಲ್ಲೇ ಇನ್ನೊಂದು ಕಂಬನ ಹಾಕ್ಕೊಳ್ಬೇಕು. ಎರಡಕ್ಕೊಂದು ಮತ್ತು ಥ್ರೆಡ್ನ ತಗೊಂಡು ಕಂಬದ ಪಕ್ಕಕ್ಕೆ ಇನ್ನೊಂದು ಕಂಬನ ಹಾಕ್ಕೊಂಡು ಥ್ರೆಡ್ನ ತೆಗೆದು ಎರಡಕ್ಕೊಂದು ಕ್ರೋಶ ರೀತಿ 6 ಕಂಬನ ಮಾಡ್ಕೊಳ್ಬೇಕು. ಇವಾಗ 6 ಕಂಬಗಳಾಗಿವೆ. ಇವಾಗ ಒಂದು ಚೈನ್ ತಗೊಂಡು ಬೀಡ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಈ ಬೀಡ್ನ ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೇನೆ. ಒಂದು ಚೈನ್ನ ತಗೋತಾ ಇದ್ದೇನೆ. ಒಂದು ಚೈನ್ನ ತಗೊಂಡು ಕ್ರೋಶಕ್ಕೆ ಥ್ರೆಡ್ನ ಸುತ್ತಕೊಂಡು ಎಲ್ಲಿಗೆ ಬರ್ತದೆ ಅಲ್ಲಿಗೆ ಕಂಬನ ಮಾಡ್ಕೊಳ್ಬೇಕು. ಎರಡಕ್ಕೊಂದು ಮತ್ತು ಥ್ರೆಡ್ನ ಸುತ್ತಕೊಂಡು ಕಂಬದ ಪಕ್ಕದಲ್ಲೇ ಇನ್ನೊಂದು ಕಂಬನ ಮಾಡ್ಕೊಳ್ಬೇಕು. ಎರಡಕ್ಕೊಂದು ಮತ್ತು ಇದೇ ರೀತಿ 6 ಕಂಬಗಳನ್ನು ಮಾಡ್ಕೊಳ್ಬೇಕು. ಇವಾಗ 6 ಕಂಬಗಳಾಗಿದೆ. ಮತ್ತು 3 ಚೈನ್ನ ತಗೊಳ್ಬೇಕು. 1 2 3 ಕ್ರೋಶಕ್ಕೆ ಥ್ರೆಡ್ನ ತಗೊಂಡು ಎಲ್ಲಿಗೆ ಬರ್ತದೆ ಅಲ್ಲಿಗೆ ಮತ್ತೆ 6 ಕಂಬಗಳನ್ನು ಮಾಡ್ಕೊಳ್ಬೇಕು. ಎಡಕ್ಕೊಂದು ಇಲ್ಲಿ 6 ಕಂಬಗಳಾಗಿದೆ. ಮತ್ತು ಒಂದು ಚೈನ್ ತಗೊಂಡು ಬೀಡನ್ನ ಇನ್ಸರ್ಟ್ ಮಾಡಬೇಕು. ಬೀಡನ್ನ ಹೋಲ್ ಸಣ್ಣದಿರೋದ್ರಿಂದ ಈ ಕ್ರೋಶಾನ ಯೂಸ್ ಮಾಡ್ತಾಯಿದ್ದೇನೆ. ಸರಿಯಾಗಿ
ದೊಡ್ಡದಿದ್ದರೆ ಇದೇ ಕ್ರೋಶಾನ ಯೂಸ್ ಮಾಡ್ಬೋದು. ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೇನೆ. ಒಂದು ಚೈನ್ನ ತಗೊಳ್ತಾ ಇದ್ದೇನೆ. ಕ್ರೋಶಕ್ಕೆ ಥ್ರೆಡ್ನ ಸುತ್ತಕೊಂಡು ಎಲ್ಲಿಗೆ ಬರ್ತದೆ ಅಲ್ಲಿಗೆ ಮತ್ತೆ 6 ಕಂಬನ ಮಾಡ್ಕೊಳ್ಬೇಕು. ಥ್ರೆಡ್ನ ತೆಗೆದು ಎಡಕ್ಕೊಂದು ಈಗ ಕೊನೆಗೆ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಥ್ರೆಡ್ನ ಎಳ್ಕೊಂಡು ಥ್ರೆಡ್ ಒಳಗಿಂದ ಈ ರೀತಿ ತಂದು ಲಾಕ್ ಆಗ್ತದೆ. ಈ ಥ್ರೆಡ್ನ ಸೀರೆಯ ಬ್ಯಾಕ್ ಸೈಡಿಗೆ ಫ್ಯಾಬ್ರಿಕ್ ಗ್ಲೂನಿಂದ ಅಂಟಿಸ್ಕೊಳ್ಬೇಕು. ಇವಾಗ ಈ ಥ್ರೆಡ್ನ ಈ ರೀತಿ ಬ್ಯಾಕ್ ಸೈಡಿಂದ ತಗೊಂಡು ಇಲ್ಲಿ ಫಸ್ಟ್ ಚೈನ್ ಇದೆಯಲ್ಲ ಒಳಗಡೆಯಿಂದ ಥ್ರೆಡ್ನ ತೆಗಿಬೇಕು. ತೆಗೆದು ಥ್ರೆಡ್ನ ಲಾಕ್ ಮಾಡ್ಕೊಳ್ಬೇಕು. ಇಲ್ಲಿ ಫಸ್ಟ್ ಚೈನ್ ಇದೆಯಲ್ವ, ಬೀಡ್ನ ಮೊದಲು ಒಂದು ಚೈನ್ ತಗೊಂಡಿದ್ದೇವಲ್ಲ ಅದರೊಳಗಡೆಯಿಂದ ಕ್ರೋಶನ ಪಾಸ್ ಮಾಡಿ ಥ್ರೆಡ್ನ ತೆಗೆದು ಲಾಕ್ ಮಾಡ್ಕೊಳ್ಬೇಕು. ಮತ್ತು 1 2 3 ಬೀಡ್ ತಗೊಂಡಿದ್ದೇವಲ್ಲ ಅದರ ನೆಕ್ಸ್ಟ್ ಚೈನ್ ಇದೆಯಲ್ಲ ಅದಕ್ಕೆ ಲಾಕ್ ಮಾಡ್ಕೊಳ್ಬೇಕು. ಇದಕ್ಕೆ ಲಾಕ್ ಹಾಕ್ಕೊಂಡು ಫಸ್ಟ್ ಕಂಬದ ಚೈನಿಗೆ ಸೆಕೆಂಡ್ ಲಾಕ್ ಹಾಕ್ಕೊಳ್ಬೇಕು. ಥ್ರೆಡ್ನ ತಗೊಂಡು ಸಿಂಗಲ್ ಚೈನ್ನ ಹಾಕ್ಕೊಳ್ಬೇಕು. ಇವಾಗ ಕ್ಲೋತ್ನ ಉಲ್ಟಾ ಮಾಡ್ಕೊಳ್ಬೇಕು. 2 ಚೈನ್ನ ತಗೊಂಡು ಕ್ರೋಶಕ್ಕೆ ಒಂದು ಥ್ರೆಡ್ನ ಸುತ್ತಕೊಂಡು ಈ 3 ಚೈನ್ ಹಾಕ್ಕೊಂಡಿದ್ದೇವಲ್ಲ ಅದರ ಮಿಡಲ್ ಗ್ಯಾಪ್ನೊಳಗೆ ಕಂಬನ ಹಾಕ್ಕೊಳ್ಬೇಕು. ಎಡಕ್ಕೊಂದು ಎಡಕ್ಕೊಂದು 6 7 8 ಫಸ್ಟಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ ಕ್ಲೋತ್ನ ಉಲ್ಟಾ ಮಾಡಿಕೊಂಡು ಫಸ್ಟ್ ಕಂಬದ ಚೈನ್ ಒಳಗಡೆ ಕ್ರೋಶಾನ ಹಾಕ್ಕೊಂಡು ಸಿಂಗಲ್ ಚೈನ್ ತಗೊಳ್ತಾ ಇದ್ದೇನೆ. ಇವಾಗ
ಬೀಡ್ಸ್ನ ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೇನೆ. ಒಂದು ಚೈನ್ ಬಿಟ್ಟು ಮತ್ತೊಂದು ಚೈನಿಗೆ ಸಿಂಗಲ್ ಕ್ರೋಶ ಹಾಕ್ಕೊಳ್ತಾ ಇದ್ದೇನೆ. ಸಿಂಗಲ್ ಚೈನ್ ಹಾಕ್ಕೊಳ್ತಾ ಇದ್ದೇನೆ. ಸಿಂಗಲ್ ಚೈನ್ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಬೀಡ್ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಕಂಬದ ಚೈನನ್ನು ಬಿಟ್ಟು ಮತ್ತೊಂದು ಕಂಬದ ಚೈನಿಗೆ ಸಿಂಗಲ್ ಚೈನ್ ತಗೊಳ್ತಾ ಇದ್ದೇನೆ. ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೇನೆ. ಬೀಡ್ ಲಾಕ್ ಮಾಡಿಕೊಂಡು ಒಂದು ಕಂಬದ ಚೈನನ್ನು ಬಿಟ್ಟು ಮತ್ತೊಂದು ಕಂಬದ ಚೈನ್ಗೆ ಸಿಂಗಲ್ ಕ್ರೋಶ, ಮತ್ತು ಲಾಸ್ಟ್ ಚೈನಿಗೆ ಸಿಂಗಲ್ ಕ್ರೋಶ, ಈ ರೀತಿ ಬಂದಿದೆ. ಮತ್ತು ಕೊನೆಗೆ ಚೈನ್ ಬಿಟ್ಟು ಸಿಂಗಲ್ ಕ್ರೋಶ, ಈ ರೀತಿ ಬಂದಿದೆ. ಇವಾಗ ಲಾಕ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಈ ರೀತಿ ಬ್ಯಾಕ್ ಸೈಡಿಂದ ಫ್ಯಾಬ್ರಿಕ್ ಗ್ಲೂನಿಂದ ಗಮ್ ಮಾಡ್ಕೊಳ್ಳಿ.